ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಮತ್ತೆ ಮೀನನ್ನ ಬೇಕು ಅಂತಾನೆ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಕಿಂಡಲ್ ಮಾಡ್ತಿರ್ತಾರೆ. ಮದ್ವೆ ಹೆಣ್ಣು ಈ ರೀತಿ ಎಲ್ಲ ಹುಡುಗ ಇರೋ ಜಾಗಕ್ಕೆ ಬರಬಾರ್ದಮ್ಮ, ಮದ್ವೆ ಮುಂಚೆ ಈ ರೀತಿ ಎಲ್ಲ ನೋಡ್ಬಾರ್ದು ಅಂತ ಇಬ್ರನ್ನು ಕಿಂಡಲ್ ಮಾಡ್ತಿರ್ತಾರೆ. ಅಯ್ಯೋ ಸುಮ್ನಿರಿ ಅಣ್ಣ ಅಂತ ಮೀನಾ ಹೇಳ್ಬೇಕಾದ್ರೆ, ಲೋ ಸಾಕು ಕಣ್ರೋ ಮಗ, ಕಾಲ್ ಎಳ್ದಿದ್ದು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ ಅಣ್ಣ, ನಾನೇನು ಇವ್ರನ್ನ ನೋಡೋದಿಕ್ಕೆ ಅಂತ ಬಂದಿಲ್ಲ, ಹೊಸ ಆಫೀಸ್ ನ ನೋಡೋದಿಕ್ಕೆ ಅಂತ ಬಂದಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಏನ್ ಮೀನಾ ಹಿಂಗ್ ಹೇಳ್ಬಿಟ್ಟೆ, ಹಾಗಿದ್ರೆ ನೀನು ನನ್ನ ನೋಡಕ್ ಬಂದಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲಪ್ಪ, ನಿಮ್ಮನ್ ಯಾರ್ ನೋಡಕ್ ಬರ್ತಾರೆ, ನಾನು ಆಫೀಸ್ ನೋಡಕ್ ಬಂದೆ. ಅಣ್ಣ ಬನ್ನಿ ಆಫೀಸ್ ನೋಡಕ್ ಹೋಗೋಣ ಅಂತ ಮೀನಾ ಹೇಳ್ಬೇಕಾದ್ರೆ, ಬನ್ನಿ ಸಿಸ್ಟರ್ ಅಂತ ಹೇಳ್ಕೊಂಡು ಸೂರ್ಯನ್ ಫ್ರೆಂಡ್ಸ್ ಎಲ್ಲ ನಗ್ತಿರ್ತಾರೆ. ಅದು ಮಿಶ್ರಾ ಸರ್ ಬರ್ಬೇಕು, ಅವ್ರ ಹತ್ರನೇ ಕೀ ಇರೋದು, ಅದಕ್ಕೆ ವೇಟಿಂಗ್ ಮಾಡ್ತಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಅಂತ ಮೀನಾ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಮಿಶ್ರಾ ಸರ್ ಅಲ್ಲಿಗ್ ಬರ್ತಾರೆ. ಏನ್ ಸರ್, ಮುಂಚೆ ಏನಾದ್ರೂ ಇದು ಫೈನಾನ್ಸ್ ಆಫೀಸ್ ಆಗಿತ್ತಾ ಅಂತ ಚೇತನ ಕೇಳ್ಬೇಕಾದ್ರೆ, ನಿಮ್ಗೆ ಗೊತ್ತು ಅಂತ ಮಿಶ್ರಾ ಅವರು ಕೇಳ್ತಾರೆ. ಸರ್, ನಿಮ್ಮೂರಿಂದ ಬರೋರು ಎರಡೇ ಕೆಲ್ಸ ಮಾಡೋದು, ಒಂದು ಬಿಸ್ನೆಸ್ ಇಲ್ಲ ಅಂದ್ರೆ ಫೈನಾನ್ಸ್ ಅಂತ ಹೇಳ್ಕೊಂಡು ಚೇತನ ನಗ್ತಿರ್ತಾನೆ. ಅವನ ಮಾತನ್ನ ಕೇಳಿ ಎಲ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಸೂರ್ಯ ಮೀನಿಂಗೆ ಆ ಆಫೀಸ್ ನೋಡಿ ತುಂಬಾನೇ ಇಷ್ಟ ಆಗತ್ತೆ. ಈ ಆಫೀಸ್ನೇ ಫೈನಲ್ ಮಾಡಿ ಅಂತ ಹೇಳ್ತಾ ಸೂರ್ಯ ಮಿಶ್ರಾ ಸರ್ಗೆ ಹೇಳ್ತಿರ್ತಾನೆ. ಇದನ್ನ ನೋಡಿ ಮೀನನು ಖುಷಿ ಪಡ್ತಿರ್ತಾಳೆ. ಈ ಕಡೆ ಮನೋಜ ಅವ್ರ ಅತ್ತೆ ಮನೆಗೆ ಹೋಗಿದಾಗ ಅವ್ರ ಹತ್ರ ಮಾತಾಡ್ತಿರ್ತಾನೆ. ಅಳಿಯಂದ್ರೆ, ಆಡಿಟರ್ ಹತ್ರ ಮಾತಾಡಿದೀನಿ, ಆದಷ್ಟು ಬೇಗ ನಿಮ್ ಹೆಸರಿಗೆ ನನ್ ಪ್ರಾಪರ್ಟಿನೆಲ್ಲ ನಿಮ್ ಹೆಸರಿಗೆ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಇದ್ರ ಬಗ್ಗೆ ಆಡಿಟರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಂತ ಮಾತಾಡ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಖುಷಿ ಆಗ್ತಿರುತ್ತೆ. ಅಷ್ಟರಲ್ಲಿ ಮನೋಜನ್ ಎರಡನೇ ಹೆಂಡತಿ ಬಂದು, ಹಾಯ್ ಹಸ್ಬೆಂಡ್, ಬಾ ನಿನ್ಗೆ ಮೇಕಪ್ ಮಾಡ್ತೀನಿ ಅಂತ ಕರ್ಕೊಂಡ್ ಹೋಗ್ತಾಳೆ. ಕರ್ಕೊಂಡೋಗಿ ಅವ್ನ್ಗೆ ಒಳ್ಳೆ ಚಿಕ್ಕ ಮಗು ತರ ಪೌಡರ್ ಹಚ್ಚಿ ಬೊಟ್ಟೆಲ್ಲ ಇಟ್ಟು ಜುಟ್ಟೆಲ್ಲ ಹಾಕಿ, ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಮುದ್ದಾಗಿ ಪಾಪು ತರ ಕಾಣಿಸ್ತಾ ಇದೀರಾ ಗೊತ್ತಾ, ಒಂದ್ ನಿಮಿಷ ಇದನ್ನ ನಾನ್ ನಮ್ಮ ಮಮ್ಮಿಗ್ ತೋರಿಸ್ತೀನಿ ಅಂತ ಹೇಳ್ತಾ ಆ ಹುಡುಗಿ ತನ್ ತಾಯಿನ ಕರೀತಾಳೆ. ಏನಮ್ಮ ಅಂತ ಹೇಳ್ತಾ ಆ ಹುಡುಗಿ ತಾಯಿ ಅಲ್ಲಿಗ್ ಬಂದಾಗ ಮನೋಜನ್ ಪರಿಸ್ಥಿತಿ ನೋಡಿ ಅವ್ರಿಗೂ ನಗು ಬರುತ್ತೆ. ಮಮ್ಮಿ, ಹಸ್ಬೆಂಡ್ ಎಷ್ಟ್ ಚೆನ್ನಾಗಿದಾರಲ್ವಾ, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಹುಡುಗಿ ಹೇಳ್ಬೇಕಾದ್ರೆ, ನೋಡಿ ಅತ್ತೆ, ನನ್ಗೆ ಯಾವ ಪರಿಸ್ಥಿತಿ ಮಾಡಿದಾಳೆ ಇವಳು ಅಂತ ಮನೋಜ ಹೇಳ್ತಿರ್ತಾನೆ. ಸಾರಿ ಅಳಿಯಂದ್ರೆ, ಬೇಜಾರ್ ಮಾಡ್ಕೋಬೇಡಿ. ಏನಮ್ಮ ಇದು, ಪಾಪ ಅಳಿಯಂದ್ರು ಈ ರೀತಿ ಎಲ್ಲ ಮಾಡ್ತಾರಾ? ಅಳಿಯಂದ್ರೆ, ಅವಳಿಗೆ ನೀವು ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಈ ರೀತಿ ಎಲ್ಲ ಮಾಡಿದಾಳೆ, ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ನನ್ಗೂ ಅಷ್ಟೇ ಅತ್ತೆ, ಇವಳ ಜೊತೆ ಈ ರೀತಿ ಆಟ ಆಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಂತ ಮನೋಜ ಸುಳ್ಳು ಹೇಳ್ತಾನೆ. ಮಮ್ಮಿ, ನಿನಗೂ ಮೇಕಪ್ ಮಾಡ್ತೀನಿ ಬಾ ಅಂತ ಹೇಳ್ತಾ ಆ ಹುಡುಗಿ ಅವ್ರ ತಾಯಿಗೆ ಮೇಕಪ್ ಮಾಡ್ಬೇಕಾದ್ರೆ, ಆಸ್ತಿ ಬರ್ಕೊಡ್ತೀನಿ ಅಂತ ಇವಾಗ ತಾನೇ ಹೇಳಿದಾರೆ, ಈ ಟೈಮ್ ಅಲ್ಲಿ ಸೈಲೆಂಟ್ ಆಗಿರೋದೇ ಒಳ್ಳೇದು ಅಂತ ಮನೋಜ ಮನ್ಸಲ್ಲಿ ಅನ್ಕೊಂಡು ತನ್ನ ಮುಖನ ತಾನು ಕನ್ನಡಿಲಿ ನೋಡ್ಕೊಂಡು ಭಯ ಪಡ್ತಿರ್ತಾನೆ. ಈ ಕಡೆ ರಂಗನಾಥ್ ಅವರು ಅವ್ರ ತಾಯಿಗೆ ಈ ರೀತಿ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ, ಯಾಕ್ರಿ ಏನಾಯ್ತ್ರಿ, ಯಾರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಇನ್ಯಾರ್ ಬಗ್ಗೆ, ಅಮ್ಮನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಯಾಕ್ರಿ ನಿಮ್ ಅಮ್ಮಂಗೆ ಹೊಸದಾಗಿ ಏನಾದ್ರೂ ರೋಗ ಬಂದಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಬಾಯ್ ಮುಚ್ಕೊ ಸುಮ್ನೆ ಇರ್ತೀನಿ, ನಮ್ಮ ಅಮ್ಮಂಗೆ ಏನಾಗುತ್ತೆ ಏನೋ ಅಂತ ಯಾವಾಗ್ಲೂ ಕಾಯ್ಕೊಂಡಿರೋ ತರ ಕೇಳ್ತಾ ಇದ್ಯಾ ಅಂತ ರಂಗನಾಥ್ ಅವರು ಬೈಬೇಕಾದ್ರೆ, ಅಯ್ಯೋ ಹಾಗಲ್ಲ ರೀ, ಏನೋ ಒಂದು ಭಯದಲ್ಲಿ ಕೇಳಿದ್ನಪ್ಪ ಅಂತ ಶಾಂತಿ ಹೇಳ್ತಾಳೆ. ಈಗಾಗ್ಲೇ ಅವ್ರಿಗಿರೋ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರೋದು ಅಂತ ನಾವ್ ಯೋಚನೆ ಮಾಡ್ತಿದ್ರೆ, ಇವಳೊಬ್ಳು ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ. ರೀ, ಇವಾಗ ಅವ್ರಿಬ್ರಿಗೂ ಮದ್ವೆ ಮಾಡ್ತಿದ್ದೀರಲ್ಲ, ಅದ್ರಿಂದನಾದ್ರೂ ಅವ್ರಿಗೆ ಸರಿ ಹೋದ್ರು ಹೋಗ್ಬೋದು ರೀ ಅಂತ ಶಾಂತಿ ಹೇಳಿದಾಗ, ನಮ್ಮಮ್ಮ ತುಂಬಾ ಕಷ್ಟಪಟ್ಟು ಜೀವನ ಮಾಡಿದವರು ಕಣೆ, ಅಂತವ್ರಿಗೆ ಇಂಥ ಪರಿಸ್ಥಿತಿ ಬಂದಿರೋದು ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ರಂಗನಾಥ್ ಅವ್ರು ತುಂಬಾ ನೊಂದ್ಕೋಬೇಕಾದ್ರೆ, ಅಲ್ಲ ರೀ, ಅದ್ ಹೇಗೆ ಸ್ವಲ್ಪ ವರ್ಷದಿಂದ ನಡೆದಿರೋ ಅಂತ ವಿಷಯಗಳನ್ನ ಮಾತ್ರ ಇವ್ರು ಮರ್ತಿದ್ದಾರೆ ಅಂತ ಶಾಂತಿ ಕೇಳಿದಾಗ, ಅದ್ ನನ್ಗೇನೆ ಗೊತ್ತು, ಹೋಗಿ ಆ ಡಾಕ್ಟರ್ನ ಕೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಷ್ಟ್ರಲ್ಲಿ ಸೂರ್ಯ ಮತ್ತೆ ಮೀನಾ ಇಬ್ರು ಅಲ್ಲಿಗೆ ಬರ್ತಾರೆ. ಅಪ್ಪಯ್ಯ, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ, ಲಕ್ಕಿಗೆ ಏನೂ ಆಗೋದಿಲ್ಲ, ನೋಡ್ತಾ ಇರು, ಅವರು ಈ ಮದ್ವೆ ಆದ್ಮೇಲೆ ಯಾವ ರೀತಿ ಸರಿ ಹೋಗ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಎಷ್ಟೇ ಆದ್ರೂ ಅವ್ರ ಕೈ ಕೆಳಗಡೆನೆ ಅಲ್ವಾ ನೀನ್ ಬೆಳೆದಿರೋದು ಅಂತ ಶಾಂತಿ ಹೇಳ್ತಾಳೆ. ನಾನು ನಮ್ ಲಕ್ಕಿ ಹತ್ರ ಬೆಳ್ದಿದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ಖುಷಿ ಆಗತ್ತೆ ಸಕ್ರೆ, ಯಾಕಂದ್ರೆ ನಮ್ ಲಕ್ಕಿ ಎಲ್ಲಾ ರೀತಿನೂ ನನ್ಗೆ ಒಳ್ಳೇದನ್ನೇ ಹೇಳ್ಕೊಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಮಾವ, ನೀವು ಅಜ್ಜಿನ ನೆನ್ಸ್ಕೊಂಡು ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಅವ್ರು ಆದಷ್ಟು ಬೇಗ ಸರಿ ಹೋಗ್ತಾರೆ. ನಾನು ದೇವಸ್ಥಾನದಲ್ಲಿ ದೇವ್ರಿಗೆ ಅರ್ಚನೆ ಮಾಡಿಸ್ ಬಂದಿದೀನಿ ಅಂತ ಮೀನಾ ಹೇಳ್ತಾಳೆ. ಹೌದು ಅಪ್ಪಯ್ಯ, ಡಾಕ್ಟ್ರೆ ಅವ್ರಿಗೆ ಸರಿ ಹೋಗುತ್ತೆ ಅಂತ ಹೇಳಿದಾರಲ್ವಾ, ಆಮೇಲೆ ಲಕ್ಕಿ ಮುಂದೆ ನಾವೇನಾದ್ರೂ ಇದನ್ನೆಲ್ಲ ಮಾತಾಡೋದೆಲ್ಲ ಕೇಳಿ ಅವ್ರು ಇನ್ನೂ ಟೆನ್ಷನ್ ಆಗ್ಬಿಟ್ರೆ ಬೇಡ ಅಪ್ಪಯ್ಯ, ಲಕ್ಕಿ ಕಿವಿಗೆ ಈ ವಿಷಯ ಹೋಗ್ಬಾರ್ದು,
ಇನ್ಮೇಲೆ ಇದ್ರ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡ್ಬೇಡಿ ಅಂತ ಸೂರ್ಯ ಹೇಳ್ತಾನೆ. ಹೌದು ಕಣ ಸೂರ್ಯ, ಅವ್ರ ಮನ್ಸು ನೋಯ್ಬಾರ್ದು ಅನ್ನೋದಕ್ಕೋಸ್ಕರನೇ ಕಣ ನಾನಿವಾಗ ಈ ಮದ್ವೆಗೆ ಒಪ್ಕೊಂಡಿರೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಮದ್ವೆಗೆ ಯಾರ್ಯಾರನ್ನೆಲ್ಲ ಕರೆಯೋಣ ಅಪ್ಪಯ್ಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಯ್ಯೋ ಇವಾಗ ಯಾಕಿದೆಲ್ಲ ಎಕ್ಸ್ಟ್ರಾ ಖರ್ಚು ಅಂತ, ಇದೇನು ಮೊದಲನೇ ಸಲಿನ ಮದ್ವೆ ಆಗ್ತಿದೆ ಇವ್ರಿಗೆ ಅಂತ ಶಾಂತಿ ಕೇಳ್ತಾಳೆ. ಅಷ್ಟರಲ್ಲಿ ರವಿ ಮತ್ತೆ ಶ್ರುತಿನೂ ಅಲ್ಲಿಗೆ ಬರ್ತಾರೆ. ಅಲ್ಲ ಕಣೆ, ನಡೀತಾ ಇರೋದು ಒಳ್ಳೆ ಕಾರ್ಯ, ಹಾಗಿದ್ಮೇಲೆ ನಮಗ್ ಬೇಕಾಗಿರೋರು ಬಂದ್ರೆ ಅದ್ರಲ್ಲಿ ತಪ್ಪೇನಿದೆ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಲ್ಲರಿ ಸುಮ್ನೆ ಯಾಕೆ ಖರ್ಚು ಅಂತ ಶಾಂತಿ ಹೇಳ್ತಾಳೆ. ಖರ್ಚಿಗಿಂತ ನಮ್ಮಮ್ಮ ಸರಿ ಹೋಗ್ಬೇಕಣೆ, ನನ್ಗದೇ ಮುಖ್ಯ ಅಂತ ರಂಗನಾಥ್ ಅವ್ರು ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಅಲ್ಲಮ್ಮ, ಗೊತ್ತಿರೋ ಫ್ರೆಂಡ್ಸ್ ಗಳು ಬಂದ್ರೆ ಏನ್ ತೊಂದ್ರೆ ಇದೆ ಹೇಳು, ನಮ್ ಮದ್ವೆಲು ಯಾರು ಬಂದಿಲ್ಲ ಅಲ್ವಾ ಅಂತ ರವಿ ಹೇಳ್ತಾನೆ. ಅಯ್ಯೋ, ನೀನ್ ನನ್ನನ್ನೇ ಕರೀದಿರ ಮದ್ವೆ ಮಾಡ್ಕೊಂಡಿಯಲ್ಲಪ್ಪ, ಓಡ್ ಹೋಗಿ ಮದ್ವೆ ಮಾಡ್ಕೊಂಡೆ, ಇವಳೆ ತಾನೇ ನಿಲ್ತು ಮದ್ವೆ ಮಾಡ್ಸಿದ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ ಮೀನಾ ಏನೇನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಏನ್ ಮೀನಾ, ಇಷ್ಟೆಲ್ಲ ಹೇಳ್ತಿದ್ರು ಸೈಲೆಂಟ್ ಆಗಿ ನಿಂತಿದ್ಯಾ? ಈ ಮಾತ್ ಯಾವಾಗ ಬಂದ್ರುನು ತಾನೇ ನೀನ್ ನಿಂತು ಮದ್ವೆ ಮಾಡ್ಸಿಲ್ಲ ಅದು ಇದು ಅಂತ ಎಲ್ಲ ಇಷ್ಟುದ್ದ ಡೈಲಾಗ್ ಹೊಡಿತಿದ್ದೆ, ಈಗ ಯಾಕೆ ವಾಯ್ಸೆ ಗೊತ್ತಿಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ ಎಷ್ಟು ಸಲಿ ಅಂತ ನಾ ಹೇಳಿ, ಅತ್ತೆ ಅದನ್ನ ಒಪ್ಕೊಳ್ಳೋದಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ, ಅದಕ್ಕೆ ಹೇಳಿ ಏನ್ ಪ್ರಯೋಜನ ಅಂತ ಸುಮ್ನೆ ಇದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಬ್ಬಾ ಇವಾಗ ನೋಡು ಸಕ್ಕರೆಗೆ ತಕ್ಕ ಸೊಸೆ ಆಗ್ಬಿಟ್ಟೆ ಅಂತ ಸೂರ್ಯ ಮೀನನ್ನ ಹೊಗಳತಿರ್ತಾನೆ. ಅತ್ತೆ, ನೀವ್ ಯಾರು ಒಪ್ಕೊಳ್ಳದಿದ್ದಕ್ಕೆ ನಾವೇ ಹೋಗಿ ಮದ್ವೆ ಆದ್ವಿ, ಸೊ ಈ ಸಲಿನಾದ್ರೂ ಎಲ್ರನ್ನೂ ಕರಿಬೋದಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಇದೆಲ್ಲ ನಮ್ಮಮ್ಮಂಗೋಸ್ಕರ ಮಾಡ್ತಾ ಇರೋದು, ಎಲ್ರನ್ನೂ ಕರ್ದೆ ಕರಿತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅತ್ತೆ, ಸಂಬಂಧಿಕರೆಲ್ಲ ಬಂದ್ರೆ ತಾನೆ ಇಲ್ಲಿ ನಡೀತಾರ ಮದ್ವೆ ನಿಜ ಅಂತ ಅಜ್ಜಿಗೂ ಅನ್ಸೋದು, ಇಲ್ಲಾಂದ್ರೆ ಅವ್ರಿಗೂ ಡೌಟ್ ಬರುತ್ತೆ ಅತ್ತೆ, ಆದ್ರಿಂದ ಅವ್ರಿಗೆ ಆ ನೋವು ಇನ್ನೂ ಜಾಸ್ತಿ ಆಗ್ಬೋದೇನೋ, ಅವ್ರ ಆರೋಗ್ಯನೂ ಹಾಳಾಗುತ್ತೆ ಅಂತ ಮೀನಾ ಹೇಳ್ತಾಳೆ. ಕರೆಕ್ಟ್ ಮೀನಾ, ಅಪ್ಪ ನಾವಿವಾಗ ಮದ್ವೆ ಮಾಡ್ಕೊಳ್ತಾ ಇರೋದೇ ಲಕ್ಕಿಗೆ ಮರ್ತೋಗಿರೋದೆಲ್ಲ ನೆನ್ಪಗ್ ಬರ್ಲಿ ಅಂತ, ಇದಕ್ಕೆ ನಮ್ಗೊಪ್ಕೆ ಇದೆಯಪ್ಪ ಅಂತ ಸೂರ್ಯ ಹೇಳ್ತಾನೆ. ಹೌದು ಅಪ್ಪ, ಒಂದೇ ಟೈಮಲ್ಲಿ 2 ಮದ್ವೆ ನಡೀತಾ ಇದೆ, ಇದು ಹ್ಯಾಪಿ ಮೂಮೆಂಟ್ ಅಲ್ವಾ, ಹಾಗಿದ್ಮೇಲೆ ನಮ್ಗ್ ಗೊತ್ತಿರೋರು ಎಲ್ರಿಗೂ ಬರೋದಕ್ಕೆ ಹೇಳೋಣ ಅಂತ ರವಿನೂ ಹೇಳ್ತಾನೆ. ಹಾಗಿದ್ಮೇಲೆ ಅಪ್ಪಯ್ಯ ಯಾರ್ಯಾರನ್ನ ಕರೆಯೋಣ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನಾನು ಕೇಶವನ್ನ ಕರಿತೀನಿ, ಆಮೇಲೆ ಶ್ರುತಿ ಮನೆಯಿಂದ ಮೀನನ್ ಮನೆಯಿಂದ ಬರ್ತಾರೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಅವಳ ಮನೆಯಿಂದ ಯಾಕೆ ಬರ್ಬೇಕು ಅಂತ ಶಾಂತಿ ಕೇಳ್ತಾಳೆ. ಸಕ್ರೆ, ಏನು ಅಂತ ಮಾತಾಡ್ತಾ ಇದ್ಯಾ, ಹೆಣ್ಣಿನ ಮನೆಯವ್ರ ಇಲ್ದೆ ಮದ್ವೆ ನಡೆಯುತ್ತಾ ಅಂತ ಸೂರ್ಯ ಕೇಳ್ತಾನೆ. ಸುಮ್ನೆ ನಿಂತ್ಕೊಳ್ಳೋ, ಅವರೆಲ್ಲ ಮದ್ವೆ ನೋಡಿರೋರೆ ತಾನೆ, ಏಕೆ ಅವ್ರಿಗೇನ್ ಮರ್ವಿನ್ ಕಾಯಿಲೆ ಬಂದಿದ್ಯಾ ಅಂತ ಶಾಂತಿ ಹೀಯಾಳ್ಸಿ ಮಾತಾಡ್ತಾಳೆ. ಅದಕ್ಕೆ ಅಂತ ಮನೇಲಿ ಒಂದು ವಿಶೇಷ ಕಾರ್ಯ ನಡಿಬೇಕಾದ್ರೆ ಅವ್ರನ್ನ ಕರೀದೆ ಹಾಗೆ ಇರ್ಬೇಕೇನೆ. ಅಷ್ಟೇ ಅಲ್ದೆ ಸೂರ್ಯ ಮೀನಾ ಮದ್ವೆ ಆಗ್ಬೇಕಾದ್ರೆ ಮೀನಾ ಅಲ್ಲಿ ಅಳ್ತಾ ನಿಂತಿದ್ಲು, ಅದಕ್ಕೆ ಯಾರ್ ಕಾರಣ ಅನ್ನೋದು ನಿನ್ ಚೆನ್ನಾಗ್ ಗೊತ್ತಿದೆ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಹೌದು ಅಪ್ಪಯ್ಯ, ಇವ್ರ ಮುದ್ದಿನ ಮಗನೇ ತಾನೆ ಎಲ್ಲ ಅರ್ಧಕ್ಕೆ ಬಿಟ್ಟು ಕೈ ಕೊಟ್ಟು ಓಡೋಗಿದ್ದು ಅಂತ ಸೂರ್ಯ ಹೇಳ್ತಾನೆ. ಈ ಸಲಿನಾದ್ರೂ ಖುಷಿಯಾಗಿ ಮೀನನ್ ಮದ್ವೆ ನಡೀಲಿ, ಅವ್ರ ಅಮ್ಮನೂ ಕಣ್ ತುಂಬಾ ಈ ಮದ್ವೆನ ನೋಡ್ಲಿ, ಅವ್ರು ಬರ್ಲೇಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಾನ್ ಹೇಳಿದ್ ಮಾತನ್ನ ನೀವ್ ಯಾವತ್ತಾನೆ ಒಪ್ಕೋತೀರಾ, ಏನೋ ಒಂದ್ ಮಾಡ್ಕೊಳ್ಳಿ ಅಂತ ಶಾಂತಿ ಒಟ್ಕೊಡ್ತಾ ಇರ್ತಾಳೆ. ಹಾಗೆ ಇನ್ನು ಯಾರ್ಯಾರನ್ನ ಕರಿಬೇಕು ಅಂತ ಎಲ್ರು ಮಾತಾಡ್ಕೋತಾ ಇರ್ತಾರೆ. ಆದ್ರೆ ಶಾಂತಿಗ್ ಮಾತ್ರ ಇದು ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಹಾಗೆ ರವಿ ಕ್ಯಾಟ್ರಿಂಗ್ ವಹಿಸ್ಕೊಂಡ್ರೆ ಸೂರ್ಯ ಟ್ರಾವೆಲ್ಸ್ ನ ವಹಿಸ್ಕೋತಾನೆ. ವಾವ್, ಮ್ಯಾರೇಜ್ಗೆ ಬೇಕಾಗಿರೋ ಕಂಪ್ಲೀಟ್ ಟೀಮು ನಮ್ಮನೇಲೇ ಇದೆ, ಇನ್ನು ರೋಹಿಣಿ ಅವರಿದ್ದಿದ್ರೆ ಮೇಕಪ್ ಖರ್ಚು ಉಳಿತಿತ್ತು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಏಕೆ ಅವಳೇ ಕರ್ದ್ಬಿಡಮ್ಮ, ಇಡೀ ಊರ್ನೇ ಕರಿತಾ ಇದ್ದೀರಾ, ಇನ್ನು ಅವಳು ಬಂದ್ರೆ ಏನಾಗ್ಬಿಡತ್ತೆ ಅಂತ ಶಾಂತಿ ಹೇಳ್ದಾಗ, ಆಕ್ಚುಲಿ ಅವ್ರನ್ನ ಕರೆದ್ರು ತಪ್ಪಿಲ್ಲ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ. ಏನಮ್ಮ, ಏನೋ ಒಂದ್ ಮಾತ್ ಹೇಳಿದೆ ಅಂತ ಅದನ್ನೇ ನಿಜ ಮಾಡೋ ತರ ಅನ್ಸ್ತಿದೆ ನೀನು, ನೋಡು ಅವಳೆಲ್ಲ ಇಲ್ಲಿಗ್ ಬರ್ಬಾರ್ದು, ಅವಳಿಗೂ ಈ ಮನೆಗೂ ಏನ್ ಸಂಬಂಧ ಇದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ರೋಹಿಣಿ ಅವ್ರಿಗೆ ಮತ್ತೆ ಮನೋಜ್ ಅವ್ರಿಗೆ ಇನ್ನು ಡೈವರ್ಸೇ ಆಗಿಲ್ವಲ್ಲ ಅಂತ ಮೀನಾ ಹೇಳ್ತಾಳೆ. ಹೌದೌದು, ಇನ್ನು ಲೀಗಲ್ ಆಗಿ ಅವರು ಮನೋಜನ್ ವೈಫೆ ಅಂತ ರವಿನೂ ಹೇಳ್ತಾನೆ. ಏಯ್, ಅವಳು ಇಲ್ಲಿಗ್ ಬರ್ಲೇಬಾರ್ದು, ಅವಳೇನಾದ್ರೂ ಕರೆದ್ರೆ ಈ ಫಂಕ್ಷನೇ ಬೇಡ ಅಂತ ಶಾಂತಿ ಕಿರ್ಚಾಡ್ತಾಳೆ. ಶ್ರುತಿ, ರೋಹಿಣಿನೇನ್ ಕರಿಬೇಡ್ರಮ್ಮ, ಅವಳನ್ನ ಕರೆದ್ರೆ ಇವಳು ಸಮಸ್ಯೆ ಮಾಡ್ತಾಳೆ, ಸುಮ್ನೆ ಅಂತೂ ಇರೋದಿಲ್ಲ, ಇದರಿಂದ ನಮ್ಮಮ್ಮನ್ಗೆ ನೋವಾಗುತ್ತೆ, ಬಿಟ್ಬಿಡ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದಕ್ಕೆ ಎಲ್ರು ಸರಿ ಅಂತ ಒಪ್ಕೋತಾರೆ. ಶಾಂತಿ, ನಾವಿಬ್ರು ಒಂದ್ ದಿವ್ಸ ಮೀನಿನ ಮನೆಗ್ ಹೋಗಿ ಮದ್ವೆ ಬಗ್ಗೆ ಮಾತಾಡ್ ಬರೋಣ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಏನು ಇವಳ ಮನೆಗೆ ನಾನ್ ಬರ್ಬೇಕಾ? ಇಲ್ಲ ನಾನ್ ಬರೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಯಾಕೆ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಷ್ಟ್ ದೂರ ಎಲ್ಲ ನನ್ನಿಂದ ಹೋಗೋದಕ್ಕಾಗೋದಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಶಾಂತಿ ಅವ್ರ ಮನೆ ಏನು ಅಮೆರಿಕದಲ್ಲಿದ್ಯೇನೆ, ಇಲ್ಲಿಂದ ಬಿಟ್ರೆ ಅರ್ಧ ಗಂಟೆಲಿ ಅಲ್ಲಿ ತಲುಪ್ತೀವಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ, ಸಕ್ಕರೆಗೆ ದೂರದ ಸಮಸ್ಯೆ ಅಲ್ಲ,
ಪ್ರೆಸ್ಟೀಜ್ ಸಮಸ್ಯೆ ಅದೆಲ್ಲ ಏನು ಬೇಡಪ್ಪಯ್ಯ ನಾವೇ ಹೇಳ್ಕೊತೀವಿ ಅಂತ ಸೂರ್ಯ ಹೇಳ್ದಾಗ ಅದಕ್ಕೆ ಸರಿ ಆಯ್ತು ಅಂತ ಶಾಂತಿಯೇ ತಲೆ ಆಡಿಸ್ತಾಳೆ. ಅಷ್ಟರಲ್ಲಿ ಮನೋಜ ಮನೆಗ್ ಬರ್ತಾನೆ. ಮನೋಜನ ಅವಸ್ಥೆ ನೋಡಿ ಮನೆಯವರೆಲ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಯಾಕೆ ಇವರೆಲ್ಲ ಹಿಂಗ್ ನಗ್ತಾ ಇದಾರೆ ಅಂತ ಮನೋಜ ನೋಡ್ತಿರ್ತಾನೆ. ಲೋ ಮನೋಜ, ನಿನ್ಗೆ ಈ ಗೆಟಪ್ ಸೂಪರ್ ಆಗಿದೆ ಕಣೋ ಅಂತ ರವಿ ಹೊಗಳ್ತಿದ್ರೆ, ಏನೋ ಇವತ್ತು ಡಿಫ್ರೆಂಟ್ ಆಗಿ ಬಂದಿದ್ಯಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ ಮನೋಜ, ಏನೋ ಇದು ಹಿಂಗ್ ಬಂದಿದ್ಯಾ ಪ್ರಾರಬ್ಧ ಅಂತ ರಂಗನಾಥ್ ಅವ್ರು ಬೈಬೇಕಾದ್ರೆ, ಏ ಮನೋಜ ಏನೋ ಇದೆಲ್ಲ, ಏನೋ ನಿನ್ ಕೂದ್ಲೆಲ್ಲ ಹಿಂಗ್ ಹಾಕೊಂಡಿದ್ಯಾ ಅಂತ ಶಾಂತಿ ಹೇಳ್ತಾಳೆ. ಆಗ ಮನೋಜ ಏನಿರ್ಬೋದು ಅಂತ ತನ್ ತಲೆ ಮುಟ್ಕೊಂಡ್ ನೋಡ್ಕೊಂಡಾಗ ತಲೆಲಿರೋ ಜುಟ್ಟು ಅವ್ನ್ ಎರಡನೇ ಹೆಂಡತಿ ಹಾಕಿದ್ದು ನೆನ್ಪಗ್ ಬರುತ್ತೆ. ಲೋ ಪೆಂಗ್ಯ, ಏನೋ ಇದು ಜುಟ್ಟು ಹಾಕೊಂಡ್ ಹಿಂಗ್ ಬಂದಿದ್ಯಾ ಅಂತ ಹೇಳ್ಕೊಂಡು ಸೂರ್ಯ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಮನೋಜನ ಅವಸ್ಥೆ ನೋಡಿ ಮನೆಯವ್ರೆಲ್ರು ನಗ್ತಿದ್ರೆ ಶಾಂತಿ ಮಾತ್ರ ಕೋಪದಿಂದ ಗುರಾಯಿಸ್ತಾ ಇರ್ತಾಳೆ. ಈಗ ಯಾಕೆಲ್ರು ಈ ರೀತಿ ನಗ್ತಾ ಇದ್ದೀರಾ ಅಂತ ಮನೋಜ ಕೇಳ್ಬೇಕಾದ್ರೆ, ಮತ್ತೆ ಈ ರೀತಿ ಫೌಂಟೇನ್ ತರ ಜುಟ್ಟು ಹಾಕೊಂಡ್ ಬಂದ್ರೆ ನಗು ಬರೋದಿಲ್ವಾ ಅಂತ ಶ್ರುತಿ ಕೇಳ್ತಿರ್ತಾಳೆ. ಲೊಟ್ಟೆ, ಅದು ಶೋರೂಮ್ ಅಲ್ಲಿ ಒಂದು ಆಡ್ ಶೂಟ್ ಮಾಡಿದ್ವಿ, ಅದ್ರಲ್ಲಿ ಒಂದು ಹೊಸ ಗೆಟಪ್ ಹಾಕೊಂಡು ಆಕ್ಟ್ ಮಾಡ್ದೆ ಅಂತ ಮನೋಜ ಹೇಳ್ದಾಗ, ಏನು ನೀನು ಆಕ್ಟಿಂಗ್ ಮಾಡದ, ಇದ್ಯಾವಾಗಿಂದನೋ ಮನೋಜ ಅಂತ ರವಿ ಕೇಳ್ತಾನೆ. ಅಯ್ಯೋ ರವಿಗಾನ್, ಚಿಕ್ಕದ್ರಿಂದನೂ ಬರೀ ಆಕ್ಟಿಂಗ್ ಮಾಡ್ಕೊಂಡೇ ಬಂದಿದಾನಲ್ಲೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಥೋ ನನ್ ಲೈಫೇ ಚೆನ್ನಾಗಿಲ್ಲಪ್ಪ ಅಂತ ಮನೋಜ ಹೇಳ್ತಿರ್ತಾನೆ. ಏ ಮನೋಜ, ಅಲ್ಲಿ ಆಡ್ ಶೂಟ್ ಮಾಡಿದ್ರೆ ಈ ಜುಟ್ಟು ಗಿಟ್ಟೆಲ್ಲ ಅಲ್ಲೇ ಬಿಚ್ ಬರ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಮ್ಮಿ ಅದು ಮರ್ತೋಯ್ತು ಮಮ್ಮಿ ಅಂತ ಮನೋಜ ಹೇಳ್ತಿರ್ತಾನೆ. ಏ ಮೈಕೋ ಬೈಲಿ ಬೈಲಿ, ಮೀನಾ ಬಾ ಮೈಲಿ ಅಂತ ಸೂರ್ಯ ಕರಿತಾನೆ. ಏನ್ರಿ ಅಂತ ಮೀನಾ ಹತ್ರ ಹೋಗೋಷ್ಟ್ರಲ್ಲಿ ಮನೋಜ ತನ್ ಜುಟ್ಟನ್ನ ಬಿಚ್ತಾ ಇರ್ತಾನೆ. ಅವ್ನ್ ಕೈನ ರವಿ ಮತ್ತೆ ಸೂರ್ಯ ಹಾಗೆ ಹಿಡ್ಕೊಂಡು ಒಂದೇ ಒಂದ್ ಸೆಲ್ಫಿ ತಗೋತೀನಿ ಅಂತ ಹೇಳ್ತಾ ಎಲ್ರೂ ಸೇರಿ ಮನೋಜನ್ ಜೊತೆ ಸೆಲ್ಫಿ ತಗೋತಾರೆ. ಥೂ ನನ್ ಲೈಫೇ ಚೆನ್ನಾಗಿಲ್ಲಪ್ಪ, ಬಿಟ್ಬಿಡ್ರ ನನ್ನನ್ನ ಅಂತ ಮನೋಜ ಕಿರ್ಚಾಡ್ತಿರ್ತಾನೆ. ಆದ್ರೂ ಅವ್ರೆಲ್ರು ಅವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವನ್ ಜೊತೆ ಸೆಲ್ಫಿ ತಗೋತಾನೆ ಇರ್ತಾರೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಲೆಕ್ಕನೆಲ್ಲ ನೋಡ್ತಿರ್ತಾನೆ. ಅಷ್ಟರಲ್ಲಿ ರೋಹಿಣಿ ಶೋರೂಮ್ಗೆ ಹೋಗಿ, ಮನೋಜ್ ಇವತ್ತು ಚೆಕಪ್ ಇದೆ, ನನ್ ಜೊತೆ ಬನ್ನಿ ಅಂತ ಕರಿಬೇಕಾದ್ರೆ, ಅಲ್ಲ ರೋಹಿಣಿ, ನಾನು ಈಗಾಗ್ಲೇ ಹೇಳಿದೆ ತಾನೆ ನೀನು ಈ ಮಗುನ ಹಿಂಗ್ ಮೇಲೆ ಇಟ್ಕೋಬೇಡ, ಅಬೋಷನ್ ಮಾಡ್ಸು ಅಂತ, ಹಾಗಿದ್ಮೇಲೆ ಇನ್ನು ಯಾಕೆ ಹಿಂಗೆ ಇಟ್ಕೊಂಡಿದ್ಯಾ, ನೋಡು ನಿನ್ನಿಂದ ಆಗ್ಲಿಲ್ಲ ಅಂದ್ರೆ ಹೇಳು, ನಾನೇ ಕರ್ಕೊಂಡೋಗಿ ನಿನ್ಗೆ ಅಬೋಷನ್ ಮಾಡಿಸ್ತೀನಿ ಅಂತ ಮನೋಜ ಹೇಳ್ತಾನೆ. ಚೆಕಪ್ಗೆ ಬಾ ಅಂದ್ರೆ ಬರೋದಿಲ್ಲ, ಆದ್ರೆ ಅಬೋಷನ್ ಮಾಡ್ಸೋದಕ್ಕೆ ಜೊತೆಲ್ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ ಮನೋಜ್, ಈ ಮಗುನ ತೆಗ್ಸೋದ್ರಲ್ಲಿ ನಿನ್ಗೆ ಅಷ್ಟೊಂದ್ ಖುಷಿ ಇದ್ಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲ ರೋಹಿಣಿ, ನಾ ಹೇಳೋದ್ರಲ್ಲಿ ಅರ್ಥ ಇದೆ, ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಮನೋಜ ಹೇಳ್ತಾನೆ. ನೋಡು ಮನೋಜ್, ನೀನೇನು ನನ್ ಜೊತೆ ಬರೋ ಅವಶ್ಯಕತೆ ಇಲ್ಲ, ಯಾವಾಗ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಅಂತ ಕೋಪ ಮಾಡ್ಕೊಂಡು ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಮನೋಜ ಏನ್ ಮಾಡೋದಂತ ಗೊತ್ತಾಗದೆ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.